ಬಾಂಬ್ ಸಿಡಿಸ್ತೀರಾ ಮಾತಿನ ಮೂಲಕ? ಹಾಗೆ ಅಂತ ಇಲ್ಲ. ಮಾತು ಕಮ್ಮಿ ಆಗಿದ್ಯಾ ಜಾಸ್ತಿ ಆಗಿದ್ಯಾ? ಕಮ್ಮಿ ಅಂದ್ರೆ ಕಮ್ಮಿ ಅಂತ ಆಗ್ಲಿಲ್ಲ, ಬಟ್ ಹಿಂಗೆ ಸನ್ನೆ ಮಾಡಿನೇ ಸುದೀಪ್ ಸರ್ನ ಓಕೆ ಮಾಡಿಸಿದ್ದ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಹೇಗಾಗ್ತಿದೆ ನಿಮ್ಗೆ? ಹೊರಗಡೆ ಇವೆಂಟ್ ಆಗಿರ್ಬೋದು ಅಥವಾ ನಿಮ್ಮನ್ನ ಜನ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ಅಂತ? ಹೌದು, ತುಂಬ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಆ್ಯಕ್ಚುಲಿ ನಾನು ಈವೆಂಟಲ್ಲಿ ಹೋಗುವಾಗ ಜನರಿನ ಒಂದು ರೆಸ್ಪಾನ್ಸ್ ನೋಡುವಾಗ ಜನರು ಒಂದು ಹೇಗಂದರೆ, ನಿಮಗೆ ಗೊತ್ತುಂಟ, ಒಂದು ಜನರು ಒಂದು ಬರ್ತಾರೆ ನಿಮಗೆ ಹಾಗೆ ಮಾಡ್ತಾರೆ, ಅಪ್ಪಿಕೊಳ್ತಾರೆ. ಒಂದು ಹಪ್ಪಿಕೊಳ್ಳುವ ಒಂದು ಇದೇನೆ ಬೇತೆ. ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಪ್ಪಿಕೊಡುವ ಒಂದು ಟೈಟಾಗಿ ಅಪ್ಪಿಕೊಡ್ತಾರೆ, ಒಂದು ಮುದ್ದು ಕೊಟ್ಬಿಡ್ತಾರೆ, ಗೊತ್ತಿರೋ ಒಂದು ಅದೇ ನನಗೆ ಗೊತ್ತಾಗುತ್ತೆ ಅವರು ಎಷ್ಟು ನನಗೆ ಒಂದು ಮನಸ್ಸಲ್ಲಿ ಅಯ್ಯೋ ರಕ್ಷಿತಾ ಹಾಗೆ ಒಂದು ಮುದ್ದು ಕೊಡ್ತಾರೆ. ಸೊ ಅದೇ ಒಂದು ನಾನು ನೋಡ್ತಾ ಇದ್ದೀನಲ್ವಾ ನನ್ನ ಕಣ್ಣಲ್ಲಿ, ನಾನು ಅದೇ ಒಂದು ಫೀಲ್ ಮಾಡ್ತಾ ಇದ್ದೀನಲ್ವಾ, ಅದೇ ತುಂಬ ಜೆನ್ಯೂನ್ ಆಗೇ ಉಂಟು. ಅದೇ ಒಂದು ಇಟ್ಕೊಳ್ಳಾಗ ನಮಗೆ ಗೊತ್ತಾಗೋದು, ಓ ಇಟ್ಸ್ ಸೋ ಜೆನ್ಯೂನ್ ಅಂತ. ಹಾಗೆ ಈಗ ಬಂಗುಡೆ ಮೀನು ಎಷ್ಟು ತಿಂದ್ರಿ ನೀವು? ಬಂದಾಗಲೇ ಮಂಗಳೂರು ಜನ ಬಂಗುಡೆ ಮೀನು ಕೊಟ್ಟರು ನಿಮಗೆ? ಹೌದು. ಬಟ್ ಆ್ಯಕ್ಚುಲಿ ಹೇಳಲಿಕ್ಕೆ ಹೋಗಿದ್ರೆ ನಾನು ಇವಾಗ ತನಕ ತಿನ್ನಲಿಲ್ಲ ಬಂಗುಡೆ ಮೀನು. ಯಾಕೆಂದರೆ ಇವಾಗ ಎಂತ ಆಯಿತು ಅಂದರೆ ಊಟ ಎಲ್ಲ ಕಮ್ಮಿ ಆಗಿದೆ, ನಿದ್ರೆ ಎಲ್ಲ ಕಮ್ಮಿ ಆಗಿದೆ. ಓಕೆ, ಇವಾಗ ಒಂದು ಜಸ್ಟ್ ಜೀವಿಸಲಿಕ್ಕೆ ಎಷ್ಟು ಒಂದು ಸಾಕಲ್ವಾ, ಅಷ್ಟೇ ತಿಂತಾ ಇದ್ದೀನಿ. ಇಲ್ಲಾಂದರೆ ಇದೇ ಎಲ್ಲ ಕೆಲಸ ಎಲ್ಲ ಇಂಟರ್ವ್ಯೂಸ್ ಆಗಲಿ ಈವೆಂಟ್ಸ್ ಆಗಲಿ ನಾನು ಟ್ರಾವೆಲಿಂಗ್ ಮಾಡುವಾಗ ಹಸಿವೆ ಆಗಲ್ಲ ಆ್ಯಕ್ಚುಲಿ. ಅಂದರೆ ಇವಾಗ ಜಸ್ಟ್ ಒಂದು ಹೋಗ್ತಾ ಇರ್ತೀನಲ್ವಾ, ನಾನು ಹೀಗೆ ಥಿಂಕ್ ಮಾಡ್ತೀನಿ, ನಂತರ ಊಟ ಮಾಡೋಣ, ರಾತ್ರಿ ಆಗುತ್ತೆ, ಬೆಳಗಿಂದ ರಾತ್ರಿ ಆಗುತ್ತೆ. ಒಂದು ಸ್ವಲ್ಪ ತಿಂತೀನಿ, ಫುಲ್ಲು ಡೇ ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಯಾಕೆಂದರೆ ಮುಂಚೆ ನೀವು ಕೂಡ ನೋಟಿಸ್ ಮಾಡಿದ್ದೀರಾ ಅನಿಸುತ್ತೆ, ನಾನು ತುಂಬ ತಿನ್ನೋದು. ಬಟ್ ಒಂದು ಸತಿ ಬಿಗ್ ಬಾಸ್ ಮನೆಯಲ್ಲಿ ಹೋದ ನಂತರ ಅಲ್ಲಿ ಊಟ ಇಲ್ಲ ಅಂತಲ್ಲ ಹೇಳೋದು ನಾನು, ಬಟ್ ಅಲ್ಲಿ ಈಗ ಸ್ವಲ್ಪ ತಿನ್ನಿ ಅಭ್ಯಾಸ ಆಗಿದೆ. ಟಾಸ್ಕ್ ಎಲ್ಲ ಇರುತ್ತೆ, ಅದರಲ್ಲಿ ನಾವು ಒಂದು ರಪ ತಿನ್ನೋದು ಸ್ವಲ್ಪ. ಸೊ ಅದೇ ಒಂದು ಇದು ಕರ್ಲೆಲ್ಲ ಕಿಂಜ ಹತ್ತಿಂಡವು, ಅದೇ ಕರ್ಲು ಕೂಡ ಒಂದು ಚಿಕ್ಕ ಆಗಿದೆ. ಸೊ ಸ್ವಲ್ಪನೇ ತಿಂದರೆ ಹೊಟ್ಟೆ ತುಂಬಿದೆ ಅಂತ ಆಗುತ್ತೆ. ಸೊ ಇವಾಗ ತಿನ್ಲಿಕ್ಕೆ ಈಗ ನಿಮಗೆ ಬಂಗುಡೆ ಮೀನು ಕೊಟ್ರಲ್ಲ, ನೀವು ಅದನ್ನ ತಗೊಂಡ್ರಿ ನಾನು ಮನೇಲಿ ಫ್ರೈ ಮಾಡ್ತೀನಿ ಅಂತ, ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಅದೇ ಬಂಗುಡೆ ತಿಂದಿದ್ದೀನಿ, ಆಗ ನಂತರ ಎಂತ ತಿಂದಿಲ್ಲ. ಸೊ ಮೀನು ನೋಡುವಾಗೆಲ್ಲ ಆಸೆ ಆಗಲ್ವಾ? ಮಾರ್ಕೆಟಿಗೆಲ್ಲ ಹೋಗಿಲ್ವಾ? ಇವಾಗ ತನಕ ಹೋಗ್ಲಿಲ್ಲ, ತುಂಬಾ ಆಸೆ ಉಂಟು ಒಂದು ಸತಿ ಹೋಗ್ಬೇಕು ಅಂತ. ಇವಾಗ ಇದೆ ಸ್ವಲ್ಪ ಕೆಲಸ ಎಲ್ಲ ಫಿನಿಶ್ ಆದ ನಂತರ ಫಸ್ಟ್ ಹೋಗ್ಲಿಕ್ಕೆ ಅಲ್ಲಿಯೇ.